ಬಸವಣ್ಣನವರು ಕೇವಲ ಒಬ್ಬ ತತ್ವಜ್ಞಾನಿ ಭಕ್ತಿ ಭಂಡಾರಿ ಅಷ್ಟೇ ಆಗಿರಲಿಲ್ಲ, ಸಾಮಾಜಿಕ ಸುಧಾರಣೆಯ ಮುಂಜಾವಿನ ತಾರೆಯಾಗಿದೆ. ಬಸವಣ್ಣ, ಲಾರ್ಡ್ ಬಸವೇಶ್ವರ ಈಸ್ ದ ಮಾರ್ನಿಂಗ್ ಸ್ಟಾರ್ ಆಫ್ ಸೋಷಿಯಲ್ ರಿಫಾರ್ಮ್. ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್, ಕಾರ್ಲ್ ಮಾರ್ಕ್ಸ್, ಫ್ರೆಂಚ್ ರೆವಲ್ಯೂಷನ್ ಈ ಎಲ್ಲ ಸಂಗತಿಗಳಿಗಿಂತ ಮೊದಲು 1215ನೇ ಇಸ್ವಿಯಲ್ಲಿ ಆದಂತ ಮ್ಯಾಗ್ನಾ ಕಾರ್ಟಾ ಮತ್ತು ಮ್ಯಾಗ್ನಾ ಕಾರ್ಟನ ಆಧಾರದ ಮೇಲೆ ಶುರುವಾದಂತ ಪಾರ್ಲಿಮೆಂಟರಿ ಡೆಮಾಕ್ರಸಿಗಿಂತ ಮೊದಲು ಜಗತ್ತಿನಲ್ಲಿ ಒಂದು ಪಾರ್ಲಿಮೆಂಟ್ ಅನ್ನು ನಿರ್ಮಾಣ ಮಾಡಿ, ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟು, ಮದರ್ ಆಫ್ ಪಾರ್ಲಿಮೆಂಟು ಅಂತಂದ್ರೆ ಅದು ಬ್ರಿಟನ್ನಿನ ಪಾರ್ಲಿಮೆಂಟ್ ಅಲ್ಲ, ಅದು ಬಸವಣ್ಣನವರು ನಿರ್ಮಾಣ ಮಾಡಿದ ಅನುಭವ ಮಂಟಪ. ಬಸವಣ್ಣನವರ ಈ ವಚನದ ತಪಸ್ಸಿನಿಂದಾಗಿ ನೀವು 10 ವರ್ಷವನ್ನು ಕಳೆದಿಲ್ಲ, 10 ಅಲ್ಲ 100 ವರ್ಷಗಳ ಪುಣ್ಯವನ್ನ ನೀವು ಗಳಿಸಿದ್ದೀರಿ ಅಂತ ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಂಥ ಅದ್ಭುತ ಕಾರ್ಯ ಅದು ಇವತ್ತು ಜಗತ್ತಿಗೆ ಸಮರ್ಪಣೆ ಆಗ್ತಾ ಇದೆ. ಬಸವಣ್ಣನವರ 23 ಭಾಷೆಗಳ ಭಾಷಾಂತರ ಅದು ಕೇವಲ ಕರ್ನಾಟಕಕ್ಕೆ ಸಮರ್ಪಣೆಯಲ್ಲ, ಕೇವಲ ಭಾರತಕ್ಕೆ ಸಮರ್ಪಣೆಯಲ್ಲ, ಇಡೀ ಜಗತ್ತಿಗೆ ಸಮರ್ಪಣೆ ಮಾಡುವ ಕಾರ್ಯಕ್ರಮದಲ್ಲಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಆದ್ದರಿಂದ ಇಂಥ ಒಂದು ಅತಿ ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ಬಂದಿರುವಂತ ಎಲ್ಲ ಅತಿಥಿ ಗಣ್ಯರಿಗೆ ತಮಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಸವಣ್ಣ.